ಕೊಟ್ಟಿದ್ದು. ನಾನು ಚೆನ್ನಾಗಿ ಡ್ಯಾನ್ಸ್ ಮಾಡಿದ್ದಕ್ಕೆ ಜನ ದುಡ್ಡು ಕೊಟ್ಟಿದ್ದು. ಹೌದು ಹೌದು, ಚೆನ್ನಾಗಿ ಡ್ಯಾನ್ಸ್ ಮಾಡೋಕ್ಕೆ ನೀನ್ ಡಿಸ್ಕೋ ಶಾಂತಿ ಮೊಮ್ಮಗಳೇನು? ಮತ್ತೆ ನೀನು ಚೆನ್ನಾಗಿ ಹಾಡೋಕೆ ದೊಡ್ಡ ರಾಜ್ಕುಮಾರ್ ಮಗ ಏನು? ನೋಡಮ್ಮ ರಾಣಿ, ನಾನು ಚೆನ್ನಾಗಿ ಹಾಡಿದ್ದಕ್ಕೂ ಅಲ್ಲ, ನೀನು ಡ್ಯಾನ್ಸ್ ಮಾಡಿದ್ದಕ್ಕೂ ಅಲ್ಲ, ಈ ಹುಚ್ಚ ಗಂಡನ ಕುರುಡ ಹೆಂಡತಿ ಕೈ ಒಟ್ಟಿ ಬೇಡದನ್ನ ಕಂಡು ಪಟ್ರು ಅಂತ ಕಾಣುತ್ತೆ. ಏನಿಲ್ಲ ರೀ, ಅಂತೂ ಈ ನಮ್ಮ ಪರಿಸ್ಥಿತಿಯನ್ನ ಕಂಡು ಈ ದೈವ ನಮಗೆ ಹಣವನ್ನ ನೀಡಿದ್ದಲ್ಲ, ಇದರಿಂದ ಒಂದು ಒಪ್ಪತ್ತಿನ ಊಟಕ್ಕಾದ ಜೀವನ ನಡೆಯುತ್ತೇನೆ. ಬನ್ರಿ ಹೋಗೋಣ. ಅಪ್ಪ, ಈ ಊರಾಗ ಜಾತ್ರೆ ಐತಿ. ಎಲ್ಲಾರು ಹೊಸ ಹೊಸ ಅಂಗಿ ತಲೆ ತುಂಬ ಹೂವ ಹಾಕೊಂಡು ಹೋಗುದ್ ನೋಡಿರ ನನಗೂ ಆಸೆ ಆಗೈತಿ. ಎಲ್ಲಾರು ಮನ್ಯಾಗ ಹೋಳ್ಗಿ ಕರ್ಚಿಕಾಯಿ ಮಾಡ್ಯಾರ, ನನಗೂ ತಿನ್ನೋ ಆಸೆ ಆಗೈತಿ. ದಿನಾಲು ಹಲಸಿದ ಅನ್ನ ಹಲಸಿ ಸಾರ ತಿಂದು ಸಾಕಾಗೈತಿ. ಹೋಗಿ ಇಸ್ಕೊಂಬ ಅಪ್ಪ. ಅಮ್ಮ ರಾಣಿ, ಒಂದು ಹತ್ತಿನ ತುತ್ತಿಗೆ ಹಳಸಿದ ಅನ್ನವೇ ಪಾವನವಾಗಿರುವಾಗ ಹೋಳಿಗೆ ಕರ್ಜಿಕಾಯಿ ಎಲ್ಲಿಂದ ತರಲಮ್ಮ? ಆಯ್ತಮ್ಮ, ಆಯ್ತು, ನನ್ನ ಮನೆಗೆ ಹೋಗಿ ಕೈ ಕಾಲು ಬಿದ್ದು ತರ್ತೀನಮ್ಮ. ಬಾ ಹೋಗೋಣ.